ಗತಿಸಿದ ದಿನಮಾನಗಳ ನಮ್ಮೆಲ್ಲರನ್ನು ಕರೆ ಹಿಡಿದು ನಡೆಸಿ ಕಣ್ಮಣಿತಿ ನಿನ್ನ ಕಾಯ್ದು ಕಾಪಾಡೋದಕ್ಕಾಗಿ ಸ್ತೋತ್ರ. ದೇವ, ಈ ಒಂದು ನೂತನ ದಿನದಲ್ಲಿ ಸ್ವಾಮಿ ನಿನ್ನ ಪಾದ ಪೀಠದಲ್ಲಿ ನಿನ್ನ ಸಮ್ಮುಖದಲ್ಲಿ ಸೇರಿ ದೇವರಿನ ವಾಕನ್ನು ಧ್ಯಾನ ಮಾಡುವಂತೆಯೂ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ದೇವ, ವಿಶೇಷವಾಗಿ ಸ್ವಾಮಿ ಈ ದಿನದ ವಾಕ್ಯ ಒಂದು ಭಾಗವನ್ನು ಸ್ವಾಮಿ ನಿಮ್ಮ ಕರಗಳಿಗೆ ನಿಮ್ಮ ಚಿತ್ತಕ್ಕೆ ನಾವು ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ದೇವ, ವಿಶೇಷವಾಗಿ ಸ್ವಾಮಿ ಏನು ಬೋಧಿಸಬೇಕು, ಏನು ಪ್ರಕಟಿಸಬೇಕೆಂಬುದಾಗಿ ಸ್ವಾಮಿ ನಿನ್ನ ಚಿತ್ತಕ್ಕನುಸಾರವಾಗಿ ನಮ್ಮನ್ನು ನಡೆಸು. ಪರಲೋಕದ ಜ್ಞಾನದಿಂದ ತುಂಬಿಸಿ ಉತ್ತಮ ರೀತಿಯಲ್ಲಿ, ಆಕರ್ಷಕ ರೀತಿಯಲ್ಲಿ, ಅರ್ಥಗರ್ಭಿತವಾಗಿ, ಕುಲಂಕುಷವಾಗಿ ಬೋಧಿಸುವಂತೆಯೂ ನೀನು ಸಹಾಯ ಮಾಡು. ದೇವ, ಕೇಳತಕ್ಕಂತೆಲ್ಲ ದೈವ ಮಕ್ಕಳಿಗೆ ನಿನ್ನ ಆತ್ಮಿಕವಾದ ಮನನೇತ್ರಗಳನ್ನು ತೆರೆ ಮಾಡಿ ದೇವ, ಪ್ರತಿಯೊಂದು ವಾಕ್ಯವನ್ನು ಗ್ರಹಿಸಿಕೊಳ್ಳುವಂತೆಯೂ, ಪ್ರತಿಯೊಂದು ವಾಕ್ಯವನ್ನು ಹೃದಯದ ಹಲಿಗೆಲೆ ಬರೆದುಕೊಳ್ಳುವಂತೆಯೂ, ಪ್ರತಿಯೊಂದು ವಾಕ್ಯವನ್ನು ತಮ್ಮ ಜೀವನ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ನೆನೆಸಿಕೊಂಡು ಆ ವಾಕ್ಯ ಪ್ರಕಾರವಾಗಿ ಜೀವಿಸಿ ಈ ಲೋಕದ ಒಳ್ಳೆಯ ಸಾಕ್ಷಿ ಮಕ್ಕಳಾಗಿ ಬದುಕಿ ಬಾಳ್ತಕ್ಕಂಥ ಸೌಭಾಗ್ಯವನ್ನು ದೇವರೇ ನಮ್ಮೆಲ್ಲರಿಗೂ ಗ್ರಹಿಸಿಕೊಳ್ಬೇಕೆಂಬುದಾಗಿಯೂ, ದೇವರ ಈ ವಾಕ್ಯ ಭಾಗವನ್ನು ಸ್ವಾಮಿ ಆದಿಯಿಂದಲೂ ಅಂತ್ಯದವರೆಗೂ ಮಧ್ಯಸ್ಥನಾಗಿದ್ದುಕೊಂಡು ನೀವು ನಡೆಸ್ಕೊಂಡು ಹೋಗಬೇಕೆಂಬುದಾಗಿಯೂ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತವೆ ಪರಲೋಕದ ತಂದೆ. ಆಮೇನ್, ಆಮೇನ್. ಈ ಒಂದು ಜೂಮ್ ಆ್ಯಪ್ ಮೂಲಕವಾಗಿ ದೇವರ ಸನ್ನಿಧಾನ ಮಾಡತಕ್ಕಂಥ ಎಲ್ಲ ದೈವ ಸೇವಕರಿಗೂ, ಎಲ್ಲ ದೈವ ಜನರಿಗೂ, ಎಲ್ಲ ಸಭಾ ಹಿರಿಯರಿಗೂ ಹಾಗೂ ಸಭೆಯ ಯವನಸ್ಥರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ದೈವ ಸೇವಕರೇ, ಈ ದಿನಕ್ಕೆ ನೇಮಕವಾಗತಕ್ಕಂಥ ಮುಖ್ಯ ತಲೆಬರ ಸೇರೋನಾಮೆ ಏನೆಂಬುದಾಗಿ ನೋಡುತ್ತಿರುವಾಗ, ಭಯಪಡಬೇಡ, ನೀನು ದೇವರಿಗೆ ಅಮೂಲ್ಯನಾದಿ ಎಂಬುದಾಗಿ ದೇವರ ಕೇಳ್ಪಡುತ್ತೆ. ಭಯಪಡಬೇಡ, ನೀನು ದೇವರಿಗೆ ಅಮೂಲ್ಯನಾದವನು, ಅಮೂಲ್ಯನಾದವಳು ಎಂಬುದಾಗಿ ದೇವರ ಹೇಳ್ಪಡ್ತದೆ. ನನ್ನ ಸತ್ಯವೇದ ವಾಕ್ಯದ ಧ್ಯಾನ ಶ್ರೀ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 27ರಿಂದ 31 ವಚನ. ಮತ್ತು ಮಕ್ಕಳ ಸತ್ಯವೇದದ ಭಾಗವು 1 ವರ್ಷಕ್ಕೆ ಪುಸ್ತಕಗಳು 19ನೇ ಅಧ್ಯಾಯ. 1 ವರ್ಷಕ್ಕೆ ಸತ್ಯವೇದದ ಅಧ್ಯಯನ ಭಾಗ ಜ್ಞಾನೋಕ್ತಿ ಪುಸ್ತಕಗಳು 30ನೇ ಅಧ್ಯಾಯ 1ರಿಂದ 33 ವಚನಗಳು. ಬಾಯ್ಪಾಠ ವಚನ ಶ್ರೀ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 31ನೇ ವಚನ. ಆದುದರಿಂದ ಹೆದರಬೇಡಿರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು ಎಂಬುದಾಗಿ. ಇಲ್ಲಿ ಮುಖ್ಯ ತಲೆಬರ ನೋಡ್ತಿರುವಾಗ, ಭಯಪಡಬೇಡ, ನೀನು ದೇವರಿಗೆ ಅಮೂಲ್ಯನ ಇದ್ದೆಂಬುದಾಗಿ ದೇವರ ವಾಕ್ಯ ಹೇಳ್ಬಿಡುತ್ತದೆ. ಇದು ಯೇಸು ಕ್ರಿಸ್ತನು ತನ್ನ 12 ಜನ ಶಿಷ್ಯರಿಗೆ ಹೇಳ್ತಕ್ಕಂಥ ಮಾತಾಗಿದೆ. ನೀನು ಭಯಪಡಬೇಡ, ದೇವರಿಗೆ ನೀವು ಶ್ರೇಷ್ಠವಾದವರು, ಅಮೂಲ್ಯವಾದವರು ಎಂಬುದಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಕ್ಕಂಥ ಮಾತನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನನ್ನ ಸತ್ಯವೇದ ವಾಕ್ಯದ ಧ್ಯಾನ ನೋಡುತ್ತಿರುವಾಗ, ಇಲ್ಲಿ ಯೇಸು ಸ್ವಾಮಿ 12 ಜನ ಶಿಷ್ಯರನ್ನು ತನ್ನ ಬಳಿಗೆ ಕರೀತಾನೆ. ಕರೆದು ಮತ್ತು ತನ್ನ ಸೇವೆಗೆ ಮಾಡೋದಕ್ಕೆ ಕಳಿಸಿಕೊಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಮಕ್ಕಳ ಸತ್ಯವೇದ ಅಧ್ಯಯನ ಭಾಗದಲ್ಲಿ ನೋಡ್ತಿರುವಾಗ, ಇಲ್ಲಿ ಇಜಿಬಳಿಗೆ ಕೋಪ ಬರ್ತಕ್ಕಂಥ ವಿಷಯವನ್ನು ಮತ್ತು ದೇವರು ಎಲೇನಿಗೆ ಹೊರಬದಲ್ಲಿ ಕಾಣಿಸಿಕೊಂಡು ಎಲಿಷನನ್ನು ಸೇವಕನಾಗಿ ಮಾರ್ಪಡಿಸ್ತಕ್ಕಂಥ ವಿಷಯವನ್ನು ನಾನು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ 1 ವರ್ಷಕ್ಕೆ ಸತ್ಯದ ಭಾಗದ ಅಧ್ಯಯನ ನೋಡ್ತಿರುವಾಗ, ಇಲ್ಲಿ ದೇವರ ಕುರಿತು, ದೇವರ ಸೃಷ್ಟಿಯ ಕುರಿತು ಪ್ರಶ್ನಾರ್ಥಕವಾಗ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಜ್ಞಾನೋಕ್ತಿ ಪುಸ್ತಕ ಇದಾಗಿರ್ತದೆ. ಅದೇ ರೀತಿಯಲ್ಲಿ ನಾವು ನೋಡ್ತಿರುವಾಗ ಬಾಯ್ಪಾಠ ವಚನದಲ್ಲಿ, ಅದರಿಂದ ಹೆದರಬೇಡಿರಿ, ಬಹಳ ಗುಬ್ಬಿಗಳಿಂದ ನೀವು ಹೆಚ್ಚಿನವರು ಎಂಬುದಾಗಿ ನಾವು ವಿಶೇಷ ರೀತಿಯಲ್ಲಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಈ ಲೋಕದಲ್ಲಿ ಸಕಲ ವಿಧವಾದ ಜೀವರಾಶಿಗಳಿಗಿಂತ ಹೆಚ್ಚಿನವರು ನಾವು ಎಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸಲ್ಪಡ್ತದೆ. ಸ್ಪೆಷಲ್ ಮ್ಯಾನ್ ಎಂಬುದಾಗಿ ವಿಶೇಷವಾದವರು ನಾವು. ಎಲ್ಲ ಸಕಲ ಜೀವರಾಶಿಗಳಿಗಿಂತ ಶ್ರೇಷ್ಠವಾದ ರೀತಿಯಲ್ಲಿ ದೇವರು ನಮ್ಮನ್ನು ಏನು ಮಾಡ್ತಾರೆ, ತನ್ನ
ಸ್ವಾರೂಪ್ಯದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದೆ. ಇಲ್ಲಿ ನಾವು ತಿಳ್ಕೊಳ್ತಕ್ಕಂಥ ವಿಷಯ ಏನೆಂಬುದಾಗಿ ನೋಡ್ತಿರುವಾಗ, ಇಲ್ಲಿ ಯೇಸು ಸ್ವಾಮಿ 12 ಜನ ಶಿಷ್ಯರನ್ನು ಕರೆದು ಇಲ್ಲಿ ಅವರನ್ನು ಸೇವೆ ಮಾಡೋದಕ್ಕೆ ಪ್ರೋತ್ಸಾಹ ಮಾಡತಕ್ಕಂಥ ವಿಷಯವನ್ನು ನಾನು ನೋಡ್ತೇವೆ. ಮತ್ತೆ ಸುವಾರ್ತೆ 10:27 ನೋಡ್ತಿರುವಾಗ ಇಲ್ಲಿ ಯೇಸು ಸ್ವಾಮಿಗಳು ಬರ್ತದೆ, ನಾನು ಕತ್ತಲಲ್ಲಿ ನಿಮಗೆ ಹೇಳುವುದನ್ನು ನೀವು ಬೆಳಕಿನಲ್ಲಿ ಹೇಳಿ. ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ, ನನ್ನ ಕತ್ತಲಲ್ಲಿ ನಿಮಗೆ ಏನು ಹೇಳ್ತೀನೋ ಅದನ್ನು ನೀವು ಬೆಳಕಿನಲ್ಲಿ ಹೇಳಿರಿ ಎಂಬುದಾಗಿ. ಹಾಗೆ ದೈವ ಸೇವಕರತಕ್ಕಂಥ ನಾವು ಸಹ ಯೇಸು ಕ್ರಿಸ್ತಕ್ಕಂಥ ಪ್ರತಿಯೊಂದು ವಾಕ್ಯವನ್ನು ನಾವು ಹೇಳ್ತಕ್ಕಂಥವ್ರಾಗಬೇಕು. ಅದು ನಮ್ಮ ಜವಾಬ್ದಾರಿ, ಅದು ನಮ್ಮ ಗುರಿ, ಅದು ನಮ್ಮ ಕೆಲಸ, ಅದು ನಮ್ಮ ಕಾರ್ಯ ಎಂಬುದಾಗಿ ಹೇಳ್ತಕ್ಕಂಥ ನೀವು ಆಗಬೇಕೆಂಬುದಾಗಿ ಸತ್ಯವೇದ ಭಾಗ ನಮಗೆ ಪ್ರೋತ್ಸಾಹವನ್ನು ನೀಡುತ್ತಾ ಇದೆ. ಮತ್ತು ಮತ್ತೊಂದು ಮಾತು ಹೇಳ್ತಾರೆ, ಸ್ವಾಮಿ ಕಿವಿಯಲ್ಲೇ ಕೇಳಿದ್ದನ್ನು ಮಾಳಿಗೆ ಮೇಲೆ ನಿಂತು ಸಾರಿ. ಯೇಸು ಸ್ವಾಮಿ ತನ್ನ 12 ಶಿಷ್ಯರಿಗೆ ಹೇಳ್ತಿದ್ದಾನೆ, ಕಿವಿಯಲ್ಲಿ ಕೇಳಿದ್ದನ್ನು ಮಾಳಿಗೆ ಮೇಲೆ ನಿಂತು ಸಾರಿರಿ ಎಂಬುದಾಗಿ. ಹಾಗೆ ದೈವ ಸೇವಕರತಕ್ಕಂಥ ನಾವು ಸಹ ಯೇಸು ಕ್ರಿಸ್ತನು ಏನೇನು ಹೇಳಿದನೋ ಎಲ್ಲವನ್ನು ನಾವು ಸಹ ಮಾಳಿಗೆ ಮೇಲೆ ಪ್ರತಿಯೊಂದು ಪ್ರದೇಶಗಳಲ್ಲಿ, ಪ್ರತಿಯೊಂದು ಸ್ಥಳಗಳಲ್ಲಿ ನಾವು ಧೈರ್ಯದಿಂದ ಭಯಪಡದೆ ಸುವಾರ್ತೆ ಸಾರ್ತಕ್ಕಂಥ ಮಕ್ಕಳು ನಾವು ಆಗಬೇಕೆಂಬುದಾಗಿ ಸತ್ಯವೇದ ಭಾಗ ನಮಗೆ ಬೋಧಿಸಲ್ಪಡ್ತಾ ಇದೆ. ಮತ್ತು ಮುಂದೆ ನೋಡ್ತಿರುವಾಗ, ದೇಹವನ್ನು ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿ. ಸೇವೆ ಮಾಡ್ತಕ್ಕಂಥ ಸಮಯ ಸಂದರ್ಭದಲ್ಲಿ, ಸುವಾರ್ತೆನ ಸಾರ್ತಕ್ಕಂಥ ಸಮಯ ಸಂದರ್ಭದಲ್ಲಿ ನಿಮ್ಮ ದೇಹವನ್ನು ಕೊಂದು ನಿಮ್ಮ ಆತ್ಮವನ್ನು ಕೊಲ್ಲಲಾರದವರಿಗೆ ನೀವು ಹೆದರಿಕೊಳ್ಳಬೇಡಿರಿ ಎಂಬುದಾಗಿ ದೇವರು ನಮಗೆ ಪ್ರೋತ್ಸಾಹವನ್ನು ನೀಡ್ತಾರೆ. ಈ ಲೋಕದಲ್ಲಿ ನಾವು ಸುವಾರ್ತೆ ಸುವಾರ್ತೆ ಸಾರ್ತಿರುವಾಗ, ಸೇವೆ ಮಾಡ್ತಿರುವಾಗ ನಮ್ಮ ದೇಹವನ್ನು ಕೊಲ್ತಾರೆ ಹೊರತು ಆತ್ಮವನ್ನು ಕೊಲ್ಲೋದಕ್ಕೆ ಅವರಿಗೆ ಅಧಿಕಾರ ಇಲ್ಲ. ಅದಕ್ಕೆ ನೀವು ಹೆದರಬೇಡ್ರಿ ಎಂಬುದಾಗಿ ಯೇಸು ಸ್ವಾಮಿಯು ತನ್ನ 12 ಜನ ಶಿಷ್ಯರಿಗೆ ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ಭಯಪಡಬೇಡ್ರಿ, ಹೆದರಬೇಡ್ರಿ, ಧೈರ್ಯದಿಂದ ಮುಂದೆ ಸಾಗಿರಿ ಎಂಬುದಾಗಿ ಅಭಯ ವಚನವನ್ನು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾರೆ. ಹಾಗೆ ನಾವು ಸಹ ದೇವರ ವಾಕ್ಯವನ್ನು ಧೈರ್ಯವಾಗಿರಬೇಕು. ದೇವರ ವಾಕ್ಯವನ್ನು ಪ್ರೀತಿಯಿಂದ ಹೇಳಬೇಕು. ದೇವರ ವಾಕ್ಯವನ್ನು ಸದಾಕಾಲ ಹೇಳುತ್ತಿರಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಪ್ರಚೋದನೆ ನೀಡುತ್ತಾ ಇದೆ. ಮತ್ತು ಇನ್ನೊಂದು ಮಾತು ಹೇಳ್ಪಡ್ತದೆ, ಆತ್ಮ ದೇಹ ಎರಡು ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ. ಆತ್ಮವನ್ನು ನಾಶ ಮಾಡುವವರು, ದೇಹವನ್ನು ನಾಶ ಮಾಡುವವರು ದೇವರು. ಆತ್ಮ ಮತ್ತು ದೇಹವನ್ನು ನಾಶ ಮಾಡತಕ್ಕಂಥ ದೇವರಿಗೆ ನೀವು ಹೆದರಿ ದೇವರ ಸೇವಾ ಕಾರ್ಯಗಳನ್ನು ನೀವು ಮಾಡಿರಿ. ದೇವರಿಗೆ ಹೆದರೋದನ್ನು ನೀವು ಬಿಟ್ಟು ಈ ಲೋಕದ ಜನರಿಗೆ ನೀವು ಹೆದರಬೇಡಿರಿ. ಅವರು ದೇಹವನ್ನು ಕೊಲ್ಲುತ್ತಾರೆ ಹೊರತು ಆತ್ಮ ಕೊಲ್ಲಕ್ಕೆ ಅವರಿಗೆ ಅಧಿಕಾರ ಇಲ್ಲ. ಆದರೆ ದೇವರ ವಾಕ್ಯವನ್ನು, ದೇವರ ಸೇವೆಯನ್ನು ಮಾಡಲಾರದೆ ನೀವು ಇದ್ದರೆ, ದೇವರಿಗೆ ಭಯಪಡದಿದ್ದರೆ, ದೇವರ ವಾಕ್ಯ ಕಿವಿಗೊಡದಿದ್ದರೆ, ದೇವರ ಪ್ರಕಾರವಾಗಿ ಜೀವಿಸದೆ ಹೋದರೆ ದೇಹ ಮತ್ತು ಆತ್ಮ ಎರಡು ಕಳ್ಕೊಳ್ಬೇಕಾಗ್ತದೆ. ಅದಕ್ಕೆ ನೀವು ದೇವರಿಗೆ ಭಯಪಟ್ಟು ಜೀವಿಸಿರಿ, ಈ ಲೋಕದ ಜನರಿಗೆ ಭಯಪಡಬೇಡ್ರಿ ಎಂಬುದಾಗಿ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಧೈರ್ಯವನ್ನು ತುಂಬಿ ಸೇವೆಯನ್ನು ಮಾಡೋದಕ್ಕೆ ಪ್ರೋತ್ಸಾಹವನ್ನು ಮಾಡಿ ಅವರನ್ನು ಸೇವೆ ಮಾಡೋದಕ್ಕೆ ಕಳಿಸಿಬಿಡ್ತಾರೆ. ಹಾಗೆ ದೈವ ಸೇವಕರ್ತಕ್ಕಂಥ ನಾವು ಸಹ ಈ ಲೋಕದಲ್ಲಿ ಧೈರ್ಯವಾಗಿ ಸೇವೆಯನ್ನು ಮಾಡಬೇಕು, ಧೈರ್ಯವಾಗಿ ಜೀವಿಸಬೇಕು, ಧೈರ್ಯವಾಗಿ ಬದುಕಬೇಕು ಮತ್ತು ಅನೇಕ ಶಿಷ್ಯರನ್ನು ರೆಡಿ ಮಾಡಬೇಕು. ಅನೇಕ ಶಿಷ್ಯತ್ವದ ಮಂಡಳಿಯನ್ನು ತರಬೇತಿಯನ್ನು ಕೊಡಬೇಕು. ಈ ರೀತಿ ಸೇವೆಯನ್ನು ಮಾಡಿ ಎಂಬುದಾಗಿ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು, ಅವರಿಗೆ ಧೈರ್ಯವನ್ನು ಕೊಡಬೇಕು. ಲೋಕ ರೀತಿಯಲ್ಲಿ, ಆತ್ಮೀಯದಲ್ಲಿ, ಶಾರೀರಿಕದಲ್ಲಿ ಅವರಿಗೆ ಸಂಪೂರ್ಣ ರೀತಿಯ ಜ್ಞಾನವನ್ನು ತಿಳಿಸಿಕೊಡಬೇಕು. ಹಾಗಾದಾಗ ಮಾತ್ರ ಅನೇಕ ಜನರು ದೇವರ ಸೇವೆಗೆ ಬರೋದಕ್ಕೆ ಮುಂದೆ ಬರುತ್ತೆ. ಈ ಒಂದು ಲೋಕದಲ್ಲಿ, ಈ ಒಂದು ಕಾಲದಲ್ಲಿ ಸೇವೆ ಮಾಡೋದಕ್ಕೆ ಬರ್ತಕ್ಕಂಥವ್ರು ಬಹಳ ತುಂಬ ಅಪರೂಪ. ಅವರಿಗೆ ಆತ್ಮಿಕ ವಿಷಯತಕ್ಕಂಥ ವಿಷಯವನ್ನೇ ಗೊತ್ತಿರೋದಿಲ್ಲ. ಅದರಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ. ಆದರೆ ನಿಜವಾದ ರೀತಿಯಲ್ಲಿ ಸತ್ಯ, ಧರ್ಮ, ನ್ಯಾಯ ತಿಳ್ಕೊಂಡವ್ರಿಗೆ ಮಾತ್ರ ದೇವರಂದರೆ ಏನು, ಆತ್ಮಿಕತೆ ಅಂದರೆ ಏನು, ಭೂಲೋಕ ಅಂದರೆ ಏನು, ಪರಲೋಕ ಅಂದರೆ ಏನು,
ಅಂತಕ್ಕಂಥ ಒಂದು ಆತ್ಮಿಕ ತಿರುಳು ಅರ್ಥ ಆಗುತ್ತೆ. ಮತ್ತು ಎಷ್ಟೋ ಜನ ಸೇವಕರು ಸಹ ನೋಡ್ತೀವಿ ಈ ಲೋಕದಲ್ಲಿ, ಆದರೆ ಸುಮ್ಮನೆ ನಾಮಚಾರಿಕ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಸೇವೆಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಯ ಇರೋದಿಲ್ಲ, ಭಕ್ತಿ ಇರೋದಿಲ್ಲ, ಪ್ರೀತಿ ಇರೋದಿಲ್ಲ, ಪ್ರೇಮ ಇರೋದಿಲ್ಲ, ಹೊಂದಾಣಿಕೆ ಇರೋದಿಲ್ಲ, ಸಹಕಾರ ಇರೋದಿಲ್ಲ. ದೇವರ ವಾಕ್ಯ ಅವ್ರ ಜೀವನದಲ್ಲಿ ಇರೋದೇ ಇಲ್ಲ. ಲೌಕಿಕ ರೀತಿಯಲ್ಲಿ ಸೇವಾ ಕಾರ್ಯಗಳನ್ನು ಮಾಡ್ತಾರೆ ನಾಮಚಾರಕ್ಕೆ. ಆದರೆ ದೇವರಿಗೆ ನಿಮಗೆ ಲೆಕ್ಕ ಕೇಳ್ತಕ್ಕಂಥದ್ದನ್ನು ನಮಗೆ ದೇವರಿಗೆ ಭಯಪಡಬೇಕು. ನಾವೇನೇ ಕೆಲಸ ಕಾರ್ಯ ಮಾಡಿದ್ರು ದೇವರು ನಿಮಗೆ ಲೆಕ್ಕ ಕೇಳ್ತಾರೆ. ಆ ಲೆಕ್ಕ ನಾವು ಒಪ್ಪಿಸ್ಬೇಕು. ದೇವರಿಗೆ ಭಯಪಟ್ಟು ಜೀವಿಸ್ತಕ್ಕಂಥವ್ರು ನಾವು ನೀವು ಆಗಬೇಕು. ದೇವರಿಗೆ ಭಯಪಟ್ಟು ಸೇವಾ ಕಾರ್ಯಗಳು ಮಾಡ್ತಕ್ಕಂಥವ್ರು ನಾವು ನೀವು ಆಗಬೇಕು. ದೇವರು ವಾಕ್ಯ ಬಿಡ್ತದೆ, ಯಾರು ಕೈ ಬಿಟ್ಟ ನಾನು ನಿನ್ನ ಕೈ ಬಿಡೋದಿಲ್ಲ ಎಂಬುದಾಗಿ. ಆ ರೀತಿಯಲ್ಲಿ ದೈವ ಸೇವಕರಿಗೆ, ದೈವ ಮಕ್ಕಳಿಗೆ ದೇವರ ವಾಕ್ಯ ಜ್ಞಾಪಕ ಬರಬೇಕು. ದೇವರ ವಾಕ್ಯ ಜ್ಞಾಪಕ ಬರಬೇಕಾದ್ರೆ ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು. ದೇವರ ವಾಕ್ಯವನ್ನು ಧ್ಯಾನ ಮಾಡಿದಾಗ ಮಾತ್ರ ದೇವರ ವಾಕ್ಯ ಜ್ಞಾಪಕಕ್ಕೆ ಬರೋಕ್ಕೆ ಸಾಧ್ಯ. ದೇವರ ವಾಕ್ಯವನ್ನು ಧ್ಯಾನ ಮಾಡದೆ ಹೋದರೆ ದೇವರ ವಾಕ್ಯ ಜ್ಞಾಪಕ ಬರುವುದಿಲ್ಲ. ಆ ದೇವರ ವಾಕ್ಯದಲ್ಲಿ, ಕ್ರಿಯೆಗಳಲ್ಲಿ ನಾವು ಪಾಲುಗಾರಕ್ಕೆ ಸಾಧ್ಯ ಇಲ್ಲ. ಮತ್ತೆ ಮುಂದೆ ನೋಡ್ತಿರುವಾಗ ಇಲ್ಲಿ ಈಗ ಹೇಳ್ಪಡ್ತದೆ, ದುಡ್ಡಿಗೆ 2 ಗುಬ್ಬಿಗಳನ್ನು ಮಾರುವುದುಂಟಲ್ಲ, ಆದರೂ ನಿಮ್ಮ ತಂದೆಯ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳದು. ನಿಮ್ಮ ತಲೆ ಕೂದಲು ಸಹ ಎಲ್ಲವೂ ಎಣಿಕೆಯಾಗಿದೆ. ನೋಡಿ, ಕರ್ತನ ಪ್ರೀತಿಯುಳ್ಳ ದೈವ ಸೇವಕರೇ, ದೈವ ಜನರೇ, ದೇವರ ದೃಷ್ಟಿಯಲ್ಲಿ ಪ್ರತಿಯೊಬ್ಬರ ಮನುಷ್ಯನ ತಲೆ ಕೂದಲು ಎಣಿಕೆಯಾಗಿದೆಯಂತೆ. ತಲೆ ಕೂದಲು ಎಣಿಕೆಯಾಗಿದಂತೆ. ನಮ್ಮ ತಲೆ ಕೂದಲು, ನಮ್ಮ ತಲೆಯಲ್ಲಿ ಎಷ್ಟು ಕೂದಲು ನಮಗೆ ಗೊತ್ತಿಲ್ಲ, ಆದರೆ ದೇವರಿಗೆ ಗೊತ್ತುಂಟು. ಆ ರೀತಿಯಲ್ಲಿ ದೇವರು ಎಲ್ಲ ಲೆಕ್ಕದಲ್ಲಿಟ್ಟಿರ್ತಾರೆ. ನಮ್ಮ ಜೀವನ, ನಮ್ಮ ಕುಟುಂಬ, ನಮ್ಮ ಕೆಲಸ, ನಮ್ಮ ಕಾರ್ಯ, ನಮ್ಮ ಸೇವೆ, ನಮ್ಮ ಭಯ, ನಮ್ಮ ಭಕ್ತಿ, ನಮ್ಮ ನಂಬಿಕೆ, ನಮ್ಮ ಪ್ರೀತಿ, ನಮ್ಮ ವಿಶ್ವಾಸ ಎಲ್ಲವನ್ನ ದೇವರು ಲೆಕ್ಕ ಮಾಡ್ತಾರೆ. ಲೆಕ್ಕದ ಪುಸ್ತಕದಲ್ಲಿ ನಮ್ಮನ್ನು ಬರೀತಾರೆ. ಎಷ್ಟೋ ಜನ ಸೇವಕರು ದೇವರ ವಾಕ್ಯವನ್ನು ಹೇಳ್ತಾ ಇರ್ತಾರೆ, ಬಟ್ ಅದರ ಪ್ರಕಾರವಾಗಿ ಎಷ್ಟರ ಮಟ್ಟಿಗೆ ನಡೀತಾರೋ, ಎಷ್ಟರ ಮಟ್ಟಿಗೆ ಬಿಡ್ತಾರೋ ಅದು ದೇವರ ಲೆಕ್ಕ ಬರಿತೇನೆ ಅಂತಕ್ಕಂಥ ಒಂದು ಭಯ ಇರಬೇಕು. ಪ್ರತಿಯೊಂದು ಕ್ಷಣ ನಾವು ದೇವರ ವಾಕ್ಯದಲ್ಲೇ ಜೀವಿಸ್ತಕ್ಕಂಥವ್ರಾಗಬೇಕು. ಪ್ರತಿಯೊಂದು ಕ್ಷಣ ನಾವು ದೇವರ ವಾಕ್ಯದಲ್ಲೇ ಕೆಲಸ ಕಾರ್ಯ ಮಾಡ್ತಕ್ಕಂಥವ್ರಾಗಿರ್ಬೇಕು. ಆಗ ದೇವರ ನಾಮಕ್ಕೆ ಮಹಿಮೆ ಉಂಟಾಗುತ್ತೆ. ಇಲ್ಲಾಂದರೆ ಲೌಕಿಕ ರೀತಿಯಲ್ಲಿ ಯಾವ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೋ ಅದೇ ರೀತಿಯಲ್ಲಿ ನಾವು ಕೆಲಸಗಳನ್ನು ಮಾಡಿದಂತಾಗುತ್ತದೆ ಹೊರತು ದೇವರ ನಾಮಕ್ಕೆ ಮಹಿಮೆ ಆಗೋದಿಲ್ಲ. ದೇವರಿಂದ ನಮಗೆ ಆಶೀರ್ವಾದ ಬರುವುದಿಲ್ಲ. ಮತ್ತೆ ಮುಂದೆ ಹೇಳ್ಬಿಡ್ತದೆ, ಆದ್ದರಿಂದ ಹೆದರಬೇಡಿರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ಮತ್ತೊಂದು ಬೆಳೆಸೋದ್ರಲ್ಲಿ ಹೇಳ್ಪಡ್ತದೆ, ನಾವು ಯಾವ ರೀತಿಯಲ್ಲಿ ಹೆಚ್ಚಿನವನ ಎಂಬುದಾಗಿ ನೋಡ್ತಿರುವಾಗ ಮತ್ತೊಂದು ಬೆಳೆಸುವರ್ತ 6ನೇ ಅಧ್ಯಾಯ 25ನೇ ವಚನದಿಂದ 26ನೇ ವಚನದಲ್ಲಿ ನೋಡಬಹುದು. ಮತ್ತೊಂದು ಬೆಳೆಸುವರ್ತೆ 7ನೇ ಅಧ್ಯಾಯ 9ರಿಂದ 10 ವಚನದಲ್ಲಿ ಸಹ ನೋಡಬಹುದು. ಅಲ್ಲಿ ಏನು ಹೇಳ್ಬಿಡ್ತದೆ ಅಂದರೆ, ಒಬ್ಬ ತಂದೆ ತನ್ನ ಮಗನಿಗೆ ಮೀನನ್ನು ಕೇಳಿದರೆ ಅವನ್ನು ಕೊಡುವನು ಎಂಬುದಾಗಿ ಒಂದು ಪ್ರಶ್ನೆ ಇದೆ. ಮನುಷ್ಯರತಕ್ಕಂಥ ನಾವು ಸಹ ನಮ್ಮ ಮಕ್ಕಳಿಗೆ ಏನು ಬೇಕು ಎಲ್ಲವನ್ನು ಕೊಡ್ತೇವೋ, ನಮ್ಮನ್ನು ಸೃಷ್ಟಿಸತಕ್ಕಂಥ ದೇವರು ಹೆಚ್ಚಿನ ರೀತಿಯಲ್ಲಿ ನಮಗೆ ವರಗಳನ್ನು ಕೊಡುವನಲ್ಲವೋ ಎಂಬುದಾಗಿ ದೇವರ ಕೇಳಿಸುತ್ತೆ. ಹೆಚ್ಚಿನ ರೀತಿಯಲ್ಲಿ ದೇವರು ನಮಗೆ ಆಶೀರ್ವಾದಗಳನ್ನು ನೀಡ್ತಾರೆ. ಅದಕ್ಕೆ ನಾವು ಹೆಚ್ಚಿನವರು ಎಂಬುದಾಗಿ ಮತ್ತಾಯ ಸುವಾರ್ತೆಯಲ್ಲಿ ಈ ದಿನದಲ್ಲಿ ವಾಕ್ಯ ಧ್ಯಾನ ಬಂದಿದೆ. ಅದರಲ್ಲಿ ಫಸ್ಟ್ ಕಾಸಿ ಲಾಜರು ಸಹ ಒಂದು ಹಾಡಿದ್ದಾರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂಬುದು, ಎಷ್ಟೋ ಹೆಚ್ಚಿನ ವರಗಳ ನಿಮಗೆ ಕೊಡುವನಲ್ಲವೋ ಎಂಬುದು. ಈ ಒಂದು ಮಾತುಗಳನ್ನು, ಈ ಒಂದು ದೇವರ ವಾಕ್ಯಗಳನ್ನು ಬರೇ ಬಾಯಿಂದ ಹೇಳೋದು ಮತ್ತಕ್ಕಂಥಲ್ಲ, ಅದನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ನಮ್ಮ ಸೇವಕರನ್ನು ಅನುಭವಿಸಬೇಕು, ಅದರಿಂದ ಸಂತೋಷ ಪಡಬೇಕು. ಹೌದು, ನಿಜವಾಗಲೂ ದೇವರು ನಮ್ಗೆ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದವನ್ನು ಕೊಡ್ತಾನೆ ಅಂತಕ್ಕಂಥ ಒಂದು ಭರವಸೆ ನಮ್ಮಲ್ಲಿ ಬರಬೇಕು. ಎಷ್ಟೋ ಜನ ನೋಡ್ತಾ ಇದ್ದಾರೆ ಲೋಕದಲ್ಲಿ, ದೇವರ ವಾಕ್ಯನ ಹೇಳ್ತಾರೆ ಅಷ್ಟೇ, ಅಲ್ಲಿಗೆ ಬಿಟ್ಬಿಡ್ತಾರೆ, ಅದರ ಪ್ರಕಾರ ನಡೆಯೋದೇ ಇಲ್ಲ. ನಾನು ಭಾಳ ಜನ ನೋಡಿದ್ದೀನಿ, ಆತ್ಮೀಯದಲ್ಲಿ ಭಾಳ ಮನಸ್ಸಿಗೆ ನೋವು ಉಂಟಾಗ್ತದೆ. ವಾಕ್ಯ ಹೇಳ್ತಾರೆ ಸ್ಟೇಜ್ ಮೇಲೆ, ಇಳಿದು ಬಂದ ತಕ್ಷಣ ಅದನ್ನು ಮರ್ತೋಗ್ಬಿಟ್ಟಿರ್ತಾರೆ. ಆ ರೀತಿಯಲ್ಲಿ ಇದ್ದರೆ ಏನೂ ಪ್ರಯೋಜನ ಇಲ್ಲ. ನಾವು ದೇವರಿಗೆ ಭಯಪಟ್ಟು ಜೀವನ ಮಾಡಲ್ಲ ಅಂತ ಅರ್ಥವನ್ನು ಸೂಚಿಸ್ತದಲ್ಲಿ. ಆಗ ನೋಡ್ತಕ್ಕಂಥ ಜನರು ಸಹ ಏನು ಮಾಡ್ತಾರೆ, ಇವರು ಈಗ ದೇವರ ವಾಕ್ಯರು ಈ ರೀತಿಯಲ್ಲಿ ಮಾಡ್ತಾರಲ್ಲ ಅಂತೇಳಿ ಏನಾಗುತ್ತೆ, ಅಲ್ಲೇ ಸಾಕ್ಷಿ ಕೆಟ್ಟು ಹೋಗ್ಬಿಡುತ್ತೆ. ಅದಕ್ಕೆ ನಾವು ಪ್ರತಿಯೊಂದು ಕ್ಷಣದಲ್ಲಿ ಸಹ
ದೇವರ ವಾಕ್ಯ ಏನಿರುತ್ತದೆ, ದೇವರ ವಾಕ್ಯ ಏನು ಬೋಧಿಸ್ತದೆ, ದೇವರ ವಾಕ್ಯ ಪ್ರಕಾರ ನಾವು ಜೀವಿಸ್ತಾ ಇದ್ದೇವಾ, ದೇವರ ವಾಕ್ಯ ಪ್ರಕಾರ ನಾವು ಜೀವಿಸ್ತಾ ಇಲ್ವಾ ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರ ದಿನಚರಿಯನ್ನು ನಾವು ಪರಿಶೋಧನೆ ಮಾಡ್ಕೋಬೇಕು. ಮನುಷ್ಯ ತಪ್ಪು ಮಾಡೋದು ಸಹಜ, ಆದರೆ ಪುನಃ ತಪ್ಪು ಮಾಡಬಾರ್ದು. ಆಮೇಲೆ ನಮ್ಮ ಸೇವೆ, ನಮ್ಮ ಒಂದು ಭಯ ಭಕ್ತಿ ಅಂತಕ್ಕಂಥದ್ದು ಕ್ರಿಯೆಗಳಲ್ಲಿ ತೋರಿಸ್ಬೇಕು. ಕ್ರಿಯೆಗಳೆಲ್ಲದ ನಂಬಿಕೆ ಸತ್ತದ್ದೇ ಎಂಬುದ ದೇವರ ಕೇಳ್ಪಡ್ತದೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಆ ಕ್ರಿಯೆಗಳನ್ನು ತೋರಿಸಿಲ್ಲ ಅಂದರೆ ನಾವು ದೇವರಿಗೆ ಬೆಲೆ ಕೊಟ್ಟಿಲ್ಲ ಎಂಬುದಾಗಿ ನಮಗೆ ಅರ್ಥವನ್ನು ಸೂಚಿಸ್ತದೆ. ಈ ರೀತಿಯಲ್ಲಿ ದೇವರ ವಾಕ್ಯ ನಮಗೆ ಬೋಧಿಸ್ತಿರುವಾಗ ಮತ್ತು ಇನ್ನೊಂದು ವಾಕ್ಯ ಪಡ್ತದೆ, ನಾವು ಊಟ ಮಾಡೋದಕ್ಕೆ ಏನು ಮಾಡಬೇಕು, ದೇಹಕ್ಕೆ ಒದ್ದುಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ಶಾರೀರಿಕ ರೀತಿಯಲ್ಲಿ ನಾವು ಚಿಂತೆ ಮಾಡಬಾರದು. ದೇವರ ಕೇಳ್ಪಡ್ತದೆ, ಆಕಾಶದಲ್ಲಿ ಹಾರಾಡ್ತಕ್ಕಂಥ ಪಕ್ಷಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ನೂಲುವುದಿಲ್ಲ, ಕೊಯ್ಯುವುದೇ ಇಲ್ಲ, ಅವುಗಳನ್ನು ಹೆಚ್ಚಿನ ರೀತಿಯಲ್ಲಿ ಯಾವ ರೀತಿಯಲ್ಲಿ ಸಾಕಿ ಸಲ್ಲಿದ್ದನೋ ಅದಕ್ಕಿಂತ ವಿಶೇಷ ರೀತಿಯಲ್ಲಿ ಸ್ಪೆಷಲ್ ಆಗಿ ನಮ್ಮನ್ನು ಸಾಕಿ ಸಲ್ಲುತ್ತಾರೆ ಎಂಬುದಾಗಿ ದೇವರ ಕೇಳ್ಪಡ್ತದೆ. ಈ ರೀತಿಯಲ್ಲಿ ದೇವರು ನಮಗೆ ಅಭಯ ವಚನಗಳನ್ನು ನೀಡಿರುವಾಗ, ಧೈರ್ಯವನ್ನು ಹೇಳ್ತಿರುವಾಗ ಎಷ್ಟೋ ಸಲ ನಾವೇನು ಮಾಡ್ತೀವಿ, ನಾವು ಶಾರೀರಿಕ ವಿಧವಾದ ರೀತಿಯಲ್ಲಿ ನಮ್ಮನ್ನು ನಾವು ಏನು ಮಾಡ್ತೀವಿ, ಕುಗ್ಗಿ ಹೋಗ್ತೀವಿ. ಕುಗ್ಗಿ ಹೋಗ್ತಕ್ಕಂಥ ಸಂದರ್ಭದಲ್ಲೂ ಸಹ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿದಾಗ ಮತ್ತೆ ನಮ್ಗೆ ಏನಾಗ್ತದೆ, ಆತ್ಮಿಕ ಒಂದು ಬಲ ಬರುತ್ತದೆ. ದೇವರ ವಾಕ್ಯ ಹೇಳ್ಪಡ್ತೈತಲ್ಲ, ನಾನು ಯಾಕೆ ಕುಂದಿ ಹೋಗಬೇಕು, ನಾನು ಯಾಕೆ ಭಯ ಪಡಬೇಕು, ನಾನು ಯಾಕೆ ಮುಂದೆ ಹೋಗಬಾರ್ದು, ನಾನು ಯಾಕೆ ಸೇವೆ ಮಾಡಬಾರ್ದು ಅಂತಕ್ಕಂಥದ್ದು ಒಂದು ಛಲ, ಒಂದು ಗುರಿ, ಒಂದು ಆಸೆ, ಆತ್ಮಿಕ ಒಂದು ಆಸೆ, ಅಭಿಲಾಷೆ ಹುಟ್ಟುತ್ತೆ. ಅದಕ್ಕೆ ದೇವರ ಸೇವಕ ನಾವುಗಳು ಪ್ರತಿನಿತ್ಯ ದೇವರ ವಾಕ್ಯ ಧ್ಯಾನ ಮಾಡಬೇಕು. ಧ್ಯಾನ ಮಾಡೋದು ಮಾತ್ರವಲ್ಲ, ಆ ವಾಕ್ಯ ಪ್ರಕಾರವಾಗಿ ಜೀವಿಸ್ಬೇಕು, ಅದು ಇಂಪಾರ್ಟೆಂಟ್. ಮತ್ತೆ ಮುಂದೆ ನೋಡ್ತಿರುವಾಗ ಯೆರೆಮೀಯ ಪಡ್ತದೆ 9ನೇ ಅಧ್ಯಾಯ 23-24 ವಚನದಲ್ಲಿ, ನೀನು ಎಚ್ಚರ ಪಡುವುದಾದರೆ ಪ್ರೀತಿಯಲ್ಲಿ, ನೀತಿಯಲ್ಲಿ, ನ್ಯಾಯದಲ್ಲಿ ಎಚ್ಚರ ಪಡ ಎಂಬುದಾಗಿ ದೇವರ ಕೇಳ್ಪಡುತ್ತೆ. ನೀನು ಎಚ್ಚರ ಪಡೋದಾದರೆ ದೇವರ ಪ್ರೀತಿಯಲ್ಲಿ, ಕ್ರಿಸ್ತನ ಪ್ರೀತಿಯಲ್ಲಿ, ಕ್ರಿಸ್ತನ ನೀತಿಯಲ್ಲಿ, ಕ್ರಿಸ್ತನ ನ್ಯಾಯದಲ್ಲಿ ನೀನು ಎಚ್ಚರ ಪಡು. ಅದನ್ನು ಬಿಟ್ಟು ಅದಕ್ಕೆ ವಿರೋಧವಾದ ರೀತಿಯಲ್ಲಿ ನೀನು ಹೆಚ್ಚಿಸ್ಕೊಳ್ಬೇಡ ಅಂತ ದೇವರ ಕೇಳ್ಪಡುತ್ತೆ. ಈ ರೀತಿಯಲ್ಲಿ ನಾವು ದೈವ ಸೇವೆ ಅಂತಕ್ಕಂಥ ನಾವುಗಳಾಗಲಿ, ದೈವ ಜನರೇ ಆಗಲಿ, ದೈವ ಯವನಸ್ಥರಾಗಲಿ, ದೈವ ಸಭಾ ಹಿರಿಯರಾಗಲಿ ದೇವರ ವಾಕ್ಯ ಒಳಪಟ್ಟು ಜೀವಿಸಬೇಕು. ದೇವರ ವಾಕ್ಯಕ್ಕೆ ಒಳಪಟ್ಟು ಭಯಭಕ್ತಿಯಿಂದ ಬದುಕಿ ಬಾಳಬೇಕೆಂಬುದಾಗಿ ಪ್ರತಿಯೊಂದು ವಾಕ್ಯ ನಮಗೆ ಎಚ್ಚರಿಕೆ ನೀಡುತ್ತದೆ. ಮುಂದೆ ನೋಡ್ತಿರುವಾಗ ನಮ್ಮ ಒಂದು ಜೀವನಕ್ಕೆ ಅನ್ವಯಿಸಿಕೆ ನೋಡ್ತಿರುವಾಗ ಇಲ್ಲಿ ಹೇಳ್ಪಡ್ತದೆ, ದೇವರ ಸತ್ಯವನ್ನ ಧೈರ್ಯದಿಂದ ಮಾತನಾಡಿ. ದೇವರ ವಾಕ್ಯವನ್ನ ಧೈರ್ಯದಿಂದ ಮಾತಾಡಬೇಕು. ನಾವು ಕೆಲವೊಂದು ಟೈಮ್ ನಾವು ಭಯಪಟ್ಟೆ ಮಾಡ್ತೀವಿ, ದೇವರ ವಾಕ್ಯನೇ ಹೇಳಲ್ಲ. ಆದರೆ ದೇವರ ವಾಕ್ಯ ಅಂತಕ್ಕಂಥದ್ದನ್ನು ಎಲ್ಲಿ ಹೇಳಬೇಕು, ಎಲ್ಲಿ ಹೇಳಬಾರದು, ಹೇಗೆ ಹೇಳಬೇಕು, ಹೇಗೆ ಹೇಳಬಾರತಕ್ಕಂಥದ್ದನ್ನು ಸಹ ದೇವರ ವಾಕ್ಯ ನಮಗೆ ಕಲಿಸಿಕೊಳಿಸ್ತದೆ. ನಮ್ಮ ಹಿರಿಯ ಬೋಧಕರು ಒಂದು ಮಾತು ಹೇಳ್ತಾರೆ ಯಾವಾಗಲೂ, ಸರ್ಪದಂತ ಜಾಣರಾಗಿರಿ ಎಂಬುದಾಗಿ. ನಮ್ಮ ಹೆಸರು ಹೇಳ್ತಿದ್ದಾರೆ, ಸರ್ಪದಂತ ಜಾಣವಾಗಿರಬೇಕು, ಪಾರಿವಾಳದಂತೆ ನಿಷ್ಕಪಟವಾಗಿ ಕೆಲಸ ಕಾರ್ಯ ನಾವು ಮಾಡಬೇಕಂತೆಂಬುದು. ಈ ರೀತಿಯ ಸೇವಾ ಕಾರ್ಯಗಳನ್ನು ಸಹ ನಾವು ಮಾಡಬೇಕು. ಮತ್ತು ಸುವಾರ್ತಿಕರ ಜೀವನ ಚರಿತ್ರೆ ನೋಡುತ್ತಿರುವಾಗ FMBB ಇದು ನಮ್ಮ ಭಾರತ ದೇಶದ ಮಿಷನರಿ ಒಂದು ಸಂಸ್ಥೆಯಾಗಿರ್ತದೆ. ಇದು ಮೊದಲು 1967ರಲ್ಲಿ ಸ್ಥಾಪನೆ ಆಯಿತು. ಭಾರತದ ಸ್ವಲ್ಪದ ಒಂದು ಭಾಗಗಳಿಗೆ ಸುವಾರ್ತೆಯನ್ನು ತರಲು ದೇವರ ಕರೆಗೆ ಉತ್ತರಿಸಿದ ಒಂದು ಭಾರತೀಯ ಕ್ರೈಸ್ತೆಯ ಒಂದು ಗುಂಪಾಗಿತ್ತು. FMBB ಎಂಬುದಾಗಿ ನಾವು ಏನು ನೋಡ್ತಿರುವಾಗ ಫ್ರೆಂಡ್ಸ್ ಸುವಾರ್ತೆಯ ಪ್ರಾರ್ಥನಾ ಬ್ರಾಂಡ್ ಎಂಬುದಾಗಿ, ಇದು ಮೊದಲನೇ ದಿನದಲ್ಲಿ ತಮಿಳುನಾಡಿನಲ್ಲಿ ಒಂದು ಸಣ್ಣ ಗುಂಪಾಗಿ ಪ್ರಾರ್ಥನಾ ಫೆಲೋಶಿಪ್ ಆಗಿ ಪ್ರಾರಂಭವಾಯಿತು. ನಂತರ ಕ್ರಿಸ್ತನ ಬಗ್ಗೆ ಎಂದಿಗೂ ಕೇಳದವರ ಬಗ್ಗೆ ಸಹಾನುಭೂತಿಯಿಂದ ಪ್ರೇರೇಪಿಸಲ್ಪಟ್ಟಿತ್ತು. 1960ರಲ್ಲಿ ಮೊದಲ ಸುವಾರ್ತೆಯ ಒಂದು ಉತ್ತರ ಭಾರತಕ್ಕೆ ಕಳಿಸಲಾಯಿತು.
ಇದು ರಾಷ್ಟ್ರವ್ಯಾಪ್ತಿ ಸ್ವಾರ್ಥೆಯ ಒಂದು ಚಳವಳಿಯಾಗಿ ಆರಂಭವನ್ನು ಗುರುತಿಸಿತು. ಅವರು ದೊಡ್ಡ ಒಂದು ಸವಾಲುಗಳ ನಡುವೆ ನಮ್ರತೆಯಿಂದ ಸೇವಾ ಕಾರ್ಯಗಳನ್ನು ಮಾಡಿದರು. ನಮ್ರತೆ ಅಂದರೆ ದೇವರಿಗೆ ಅಧೀನರಾಗಿ ಸೇವೆ ಮಾಡತಕ್ಕಂಥ. FIB ಸಂಸ್ಥೆಯವರು ಯಾವ ರೀತಿ ದೇವರಿಗೆ ಅಧೀನರಾಗಿ ಸೇವಾ ಕಾರ್ಯಗಳನ್ನು ಮಾಡಿದರೋ ಹಾಗೆ ನಮ್ಮ ಜೀವಿತದಲ್ಲಿ ಸಹ ನಾವು ದೇವರಿಗೆ ಅಧೀನರಾಗಿ ಜೀವಿಸಬೇಕು. ಮತ್ತು ಧೈರ್ಯದಿಂದ ಅವರು ಯಾವ ರೀತಿ ಸೇವಾ ಕಾರ್ಯಗಳನ್ನು ಮಾಡಿದರೋ ಆ ರೀತಿ ನಮ್ಮ ಜೀವಿತದಲ್ಲಿ ಸಹ ನಾವು ದೇವರಲ್ಲಿ ಧೈರ್ಯಪಟ್ಟು ನಾವು ಸೇವಾ ಕಾರ್ಯಗಳನ್ನು ಮಾಡಬೇಕು. ಮತ್ತು ನಂಬಿಕೆಯಿಂದ ಮಾಡಿದರು. ದೇವರ ನಂಬಿಕೆ ಇರಬೇಕು. ಯಾವುದೇ ಕೆಲಸಗಳಲ್ಲಿ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸುತ್ತೆ ಎಂಬುದಾಗಿ ಯಾವ ರೀತಿಯಲ್ಲಿ ಇರುತ್ತೋ ಹಾಗೆ ನಿನ್ನ ನಂಬಿಕೆ ನಿನ್ನನ್ನು ಏನು ಮಾಡ್ತದೆ, ಉನ್ನತ ಸ್ಥಿತಿಗೆ ತರುತ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ FIB ಸಂಸ್ಥೆಯವರು ಪ್ರಸ್ತಾಪಿಸ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಮತ್ತು ಅವರು ಪ್ರಾರಂಭಿಸಿದ ಒಂದು ದೃಷ್ಟಿಕೋನ ಭಾರತಾದ್ಯಂತ ಕ್ರಿಸ್ತನ ಬೆಳಕನ್ನು ಸಾಗಿಸಲು ಮುಂದಿನ ಯುವ ಪೀಳಿಗೆಗೆ ಸ್ಫೂರ್ತಿ ನೀಡಲು ಈ ಒಂದು ಸಂಸ್ಥೆಯನ್ನು ಅವರು ಪ್ರಾರಂಭ ಮಾಡಿದರು. ಎಲ್ಲ ಸೇವಕರು, ಎಲ್ಲ ದೈವ ಜನರು, ಎಲ್ಲ ಸಂಘ ಸಂಸ್ಥೆಗಳು ಕ್ರಿಸ್ತನ ಒಂದು ಸೇವೆಗೆ ಪ್ರಯಾಸ ಪಡ್ತಕ್ಕಂಥದ್ದು ಮುಖ್ಯ ಉದ್ದೇಶ ಏನೆಂದರೆ ಎಲ್ಲರೂ ದೇವರ ನಂಬಿಕೊಳ್ಳಬೇಕು, ಎಲ್ಲರೂ ದೇವ ವಾಕ್ಯದಲ್ಲಿ ಬೆಳೆಯಬೇಕು, ಎಲ್ಲರೂ ತಮ್ಮ ಆತ್ಮರಕ್ಷಣೆ ಹೊಂದಿಕೊಳ್ಳಬೇಕು, ಪರಲೋಕ ರಾಜ್ಯದಲ್ಲಿ ಎಲ್ಲರಿಗೂ ಒಂದು ಸ್ಥಳವಿರಬೇಕೆಂಬುದಾಗಿ ಒಂದು ಮುಖ್ಯ ಉದ್ದೇಶ. ಹಾಗೆಯೇ ಎಲ್ಲ ಸೇವಕರಲ್ಲಿ, ಎಲ್ಲ ದೈವ ಜನರಲ್ಲಿ, ಎಲ್ಲ ವಿಶ್ವಾಸಿಗಳಲ್ಲಿ, ಎಲ್ಲ ಸಭಾಪಾಲಕರಲ್ಲಿ ಈ ಒಂದು ಕ್ರಿಸ್ತನ ಗುಣಾತಿಶಯಗಳು ಪುಟಿದೇಳಬೇಕು. ಕ್ರಿಸ್ತನ ಗುಣಾತಿಶಯಗಳು ದಿನನಿತ್ಯದ ಕಾರ್ಯದಲ್ಲಿ ಬರಬೇಕು. ಬರುವಂತೆಯೂ ಸಹ ದೇವರು ನಮ್ಮನ್ನು ನಿಮ್ಮನ್ನು ಪ್ರೇರೇಪಣೆ ಮಾಡಲು ಒಂದು ಮನುಷ್ಯ ಬದಲಾವಣೆಗಳ ಒಂದು ಮಾತು ಸಾಕು. ಭಕ್ತನು ಆಡ್ತಾನೆ, ನೀನೊಂದು ಮಾತು ಹೇಳಿದರೆ ಸಾಕು, ಅದು ನನಗೆ ಸಾಕು ಒಡೆಯ ಎಂಬುದಾಗಿ. ಒಂದೇ ಒಂದು ಮಾತು, ಪ್ರತಿಯೊಂದು ಮಾತು, ಪ್ರತಿಯೊಂದು ವಚನ, ಪ್ರತಿಯೊಂದು ವಾಕ್ಯ ಅದು ನಮ್ಮನ್ನು ಧೈರ್ಯಪಡಿಸ್ತದೆ, ಅದು ನಮ್ಮನ್ನು ಪ್ರೇರೇಪಣೆ ಮಾಡ್ತದೆ, ಅದು ನಮ್ಮನ್ನು ನಡೆಸ್ತದೆ, ಅದು ನಮ್ಮನ್ನು ಪ್ರತಿಬಿಂಬಿಸುತ್ತದೆ, ಅದು ನಮ್ಮ ಜೀವನದ ಆತ್ಮಿಕ ಜೀವನದ ದಾರಿಯನ್ನು ತೋರಿಸ್ತದೆ. ನಾವು ಕುಂದಿ ಹೋದಾಗ ಬಲವನ್ನು ನೀಡುತ್ತದೆ. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ದೇವರನ್ನು ಕೊಟ್ಟಿರ್ತಕ್ಕಂಥ ಆತ್ಮ ಏಡುತನದ ಆತ್ಮ ಅಲ್ಲ, ಅದು ಧೈರ್ಯದ ಆತ್ಮ ಎಂಬುದಾಗಿ. ಆ ರೀತಿಯಲ್ಲಿ ಧೈರ್ಯವಾಗಿರಬೇಕು. ಬಟ್ ಸಮಯ ಸಂದರ್ಭಗಳು ಎಲ್ಲಿ ಸಮಸ್ಯೆ ಉಂಟಾಗುತ್ತೋ ಅಲ್ಲಿರ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ಸಹ ನಾವು ಅರ್ಥ ಮಾಡಿಕೊಂಡಿರಬೇಕು. ಸೇವಕರಲ್ಲಿ ನಾವೇ ತೊಂದರೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಲ್ಲ, ತೊಂದರೆಗಳು ಸೃಷ್ಟಿ ಆಗೋ ರೀತಿಯಲ್ಲಿ ನಾವು ಸೇವಾ ಕಾರ್ಯ ಮಾಡ್ತಕ್ಕಂಥದ್ದು ನಾವು ಆಗಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸಲ್ಪಡ್ತದೆ. ಇದರಲ್ಲಿ ವಿಶೇಷವಾಗಿ ತಿಳ್ಕೊಳ್ಳೋದೇನೆಂದರೆ ದೇವರಿಗೆ ಎಲ್ಲ ದೈವ ಸೇವಕರು ಶ್ರೇಷ್ಠವಾದವರು, ಅವರ ಪಾದಗಳು ಎಷ್ಟೋ ಅಂದವಾಗಿ ಎಂಬುದು ದೇವರ ಕೇಳಲ್ಪಡ್ತದೆ. ಹಾಗೆ ದೇವರ ಸೇವಕರು ವಿಶೇಷವಾದವರು, ದೇವ ಜನರು ವಿಶೇಷವಾದವರು. ಈ ಒಂದು ವಾಕ್ಯನ ಆಧಾರವಾಗಿಟ್ಟುಕೊಂಡು ನಾವು ವಿಶೇಷ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸಬೇಕು, ವಿಶೇಷ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡಬೇಕು, ವಿಶೇಷ ರೀತಿಯಲ್ಲಿ ಜನರಿಗೆ ಕಾಣಿಸಿಕೊಳ್ಬೇಕು. ಇವರು ನಿಜವಾದ ದೇವರ ಮಕ್ಕಳು, ಇವರು ನಿಜವಾದ ದೇವರ ಸೇವಕರು ಎಂಬುದಾಗಿ ಜನರು ನಮ್ಮನ್ನು ಗುರುತಿಸಬೇಕು. ಆ ರೀತಿಯಲ್ಲಿ ನಮ್ಮ ನಡೆಗಳು, ನಮ್ಮ ನುಡಿಗಳು, ನಮ್ಮ ಕ್ರಿಯೆಗಳು ದಿನನಿತ್ಯದ ಕಾರ್ಯದಲ್ಲಿ ದಿನನಿತ್ಯ ಜೀವನ ನಡಿಬೇಕು. ಹಾಗಾದಾಗ ಮಾತ್ರ ನಾವು ಮನುಷ್ಯರಿಗೂ ಮತ್ತು ದೇವರಿಗೂ ಒಳ್ಳೆಯ ಸಾಕ್ಷಿ ಮಕ್ಕಳಾಗಿ ಜೀವಿಸೋದಕ್ಕೆ, ಸೇವಕರು ಮಾಡೋದಕ್ಕೆ ದೇವರು ನಮ್ಮನ್ನು ಮುನ್ನಡೆಸ್ತಾರೆ. ಈ ವಾಕ್ಯವನ್ನು ದೇವರ ಆಶೀರ್ವಾದದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಕೃಪೆಲೇಶ್ವರನಾದ ದೇವನಿನ ನಾಮಕ್ಕೆ ಸ್ತೋತ್ರ. ಅಪಾಯಸ್ಸು ವಿಶೇಷವಾಗಿ ಸ್ವಾಮಿ, ಭಯಪಡಬೇಡ, ನೀನು ದೇವರಿಗೆ ಅಮೂಲ್ಯ ಎಂಬುದಾಗಿ ಸ್ವಾಮಿ ನೀನು ವಾಕ್ಯ ಹೇಳ್ಪಡ್ತದೆ ಸ್ವಾಮಿ. ಈ ವಾಕ್ಯದ ಮೇರೆಗೆ ಸ್ವಾಮಿ ನಮ್ಮೆಲ್ಲನ್ನು ಪ್ರೇರೇಪಣೆ ಮಾಡೋದಕ್ಕಾಗಿ ಸ್ತೋತ್ರ. ದೇವ, ನೀನು ಇಂದಿನ ದಿನಮಾನದ ಸ್ವಾಮಿ 12 ದಿನ ಶಿಷ್ಯರನ್ನು ಕರೆದು ಅವರಿಗೆ ಉಪವಾಸವನ್ನುಂಟು ಮಾಡಿ ಅವರ ಸೇವೆಗೆ ಕಳಿಸಿದಂಥ ದೇವರಾಗದಕ್ಕಾಗಿ ಸ್ತೋತ್ರ. ಅದೇ ರೀತಿ ಸ್ವಾಮಿ ಎಲ್ಲ ದೈವ ಸೇವೆಗಳನ್ನು ನಾನು ಪ್ರೋತ್ಸಾಹ ನೀಡ್ತಕ್ಕಂಥ ದೇವರಿನಾಗದಕ್ಕಾಗಿ ಸ್ತೋತ್ರ. ಧೈರ್ಯವನ್ನು, ಬಲವನ್ನು, ಸ್ಥೈರ್ಯವನ್ನು ಕೊಟ್ಟು ಆತ್ಮೀಯ ರಕ್ಷಣೆಯಲ್ಲಿ ಬೆಳೆಯುವಂತೆಯು, ಆತ್ಮದ ರಕ್ಷಣೆಯಲ್ಲಿ ಸೇವಕರ ಮಾಡಲಿಕ್ಕಾಗುವಂತೆಯು, ನಿನ್ನ ನಂಬಿಕೆ ಹೆಚ್ಚಿ ನಿನ್ನ ಮಕ್ಕಳನ್ನ ಹೆಚ್ಚಿಸುವಂತೆಯು ನೀನು ಸಹಾಯವನ್ನು ಮಾಡಿ. ದೇವರು ನಮ್ಮ ಜೊತೆ ಇರುವಾಗ ನಮ್ಮನ್ನು ಎದುರಿಸುವವರು ಯಾರು ಅಂತಕ್ಕಂಥ ಪ್ರಶ್ನೆ ಎಲ್ಲ ಸೇವಕರಲ್ಲಿ ಬರ್ಲಿಕ್ಕಂತ ಸಹಾಯ ಮಾಡು ಸ್ವಾಮಿ. ದೇವರು ನಾವು ಎಷ್ಟೇ ಕಷ್ಟದಲ್ಲಿ ಇರ್ಬೋದು, ಕಣ್ಣಿಲಿರ್ಬೋದು, ದುಃಖದಲ್ಲಿರ್ಬೋದು, ವೇದನೆಯಲ್ಲಿರ್ಬೋದು, ಬಾಯಲ್ಲಿರ್ಬೋದು ಸ್ವಾಮಿ, ಆದರೆ ನಾವು ಜೀವಿಸುವುದು ನಿನಗೋಸ್ಕರ ಎಂಬುದಾಗಿ ಎಲ್ಲರನ್ನ ಹೃದಯದಲ್ಲಿ ಹುಟ್ಟಲಿಕ್ಕಾದ ಸಹಾಯ ದೇವ. ವಿಶೇಷವಾಗಿ ಸ್ವಾಮಿ ಎಲ್ಲ ದೈವ ಸೇವಕರನ್ನ
ಹೇರಳವಾಗಿ ನಿನ್ನ ಆಶೀರ್ವಾದ ಮಾಡು. ಎಲ್ಲ ದೈವ ಸೇವಕರ ಒಂದು ಕಾರ್ಯಗಳನ್ನು ಆಶೀರ್ವಾದ ಮಾಡು. ಎಲ್ಲ ದೈವ ಸೇವಕರ ಮಕ್ಕಳನ್ನು ನೀವು ಆಶೀರ್ವಾದ ಮಾಡು. ಅವರಿಗೆ ಬೇಕಾಗ್ತಕ್ಕಂಥವರೇ ಆತ್ಮಿಕ ಬಲ ಸ್ಥೈರ್ಯವನ್ನು ಕೊಟ್ಟು ನಡೆಸಿರು ಸ್ವಾಮಿ. ದೇವರೇ, ನೀವು ಮುಂದೂತನಾಗಿ ನಿನ್ನ ಮಕ್ಕಳನ್ನು ನಡೆಸಕ್ಕಂತ ಪ್ರಾರ್ಥನೆ ಮಾಡಿ. ದೇವ ತಿರುನತ್ತ ಸ್ವಾಮಿ, ಈ ಜೂಮ್ ಮೀಟಿಂಗ್ ಭಾಗವಹಿಸ್ತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಸೇವಕರೆಲ್ಲ ಪ್ರೇರೇಪಣೆ ಮಾಡಿಸ. ಏನಾದರೂ ನನ್ನ ಕ್ರಿಸ್ತನಿಗೋಸ್ಕರ ಸೇವೆ ಮಾಡಬೇಕು, ಏನಾದರೂ ಮಾಡಬೇಕಂತಕ್ಕಂಥ ಪ್ರೇರೇಪಣೆ ಹುಟ್ಟಿಸು ಸ್ವಾಮಿ. ನಾವು ಪ್ರಾರ್ಥನೆ ಮಾಡಿ. ವಿಶೇಷವಾಗಿ ಸ್ವಾಮಿ, ನಮ್ಮ ಎಲ್ಲ ಕಲ್ವಚ್ಚತಕ್ಕಂಥ ಎಲ್ಲ ದೈವ ಸೇವಕರನ್ನ, ಎಲ್ಲ ಹಾಸ್ಟೆಲ್ಗಳನ್ನು ಆಶ್ರಯಿಸ್ಕೊಂಡು ಹೋಗ್ತಕ್ಕಂಥ ಎಲ್ಲ ವಾರ್ಡನ್ಗಳನ್ನು ಮತ್ತು ಎಲ್ಲ ಸಭೆಗಳನ್ನು, ಎಲ್ಲ ಸಭೆ ಸೇವಾ ಕಾರ್ಯಗಳನ್ನು ಸ್ವಾಮಿ ದೇವ ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ನಿನ್ನ ಚಿತ್ತಕ್ಕೆ ಚಿನ್ನಗಳನ್ನು ನಮ್ಮನ್ನು ನಡೆಸೋದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ನೀವು ನಡೆಸೋದು ದೇವರಾಗಿದ್ದಕ್ಕಾಗಿ ಸ್ತೋತ್ರ. ದೇವ ಎಲ್ಲ ಸ್ತುತಿ ಘನ ಮಾನ ಮಹಿಮೆ ಒಬ್ಬನಿಗೆ ಸಲ್ಲಿಸುತ್ತಾ ಪ್ರಭು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿಕೊಳ್ಳುತ್ತವೆ ಪರಲೋಕದ ತಂದೆ. ಆಮೇನ್.